ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿಯೋಣ. ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನ ನಾನು ಈಸಿಯಾಗಿ ಹೇಗೆ ಕಟ್ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ನೋಡಿ, ಇದು ಲೈನಿಂಗ್ ತೊಗೊಂಡಿದ್ದೀವಿ ಅಂದಾಗ ಇಲ್ಲಿ ಎಕ್ಸ್ಟ್ರಾ ಶೇಪ್ ಬಂದ್ಬಿಟ್ಟಿರುತ್ತೆ, ಕಟ್ಟಿಂಗಲ್ಲಿ ಸರಿ ಬಂದಿರಲ್ಲ. ಆದ್ದರಿಂದ ನಾವಿಲ್ಲಿ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ಳೇಬೇಕು. ಅದು ಪೀಸ್ ಎಕ್ಸ್ಟ್ರಾ ಇರೋದನ್ನ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಇದು ಕಟ್ ಮಾಡಿಕೊಂಡೆ. ಈಗ 1 ಇಂಚು ಮಾರ್ಜಿನಲ್ಲಿ ನೋಡಿ 1 ಇಂಚ್ ಮಾರ್ಜಿನ್ ಹಾಕ್ಕೊಳ್ಳೋಣ. ನೀವು ಎಷ್ಟು ಬೇಕು ಅಷ್ಟು ಹೋಗ್ಬೋದು. 1/2 ಇಂಚ್ ಬೇಕಾದ್ರೆ 1/2 ಇಂಚ್ ತೊಗೊಬೋದು, 1 ಇಂಚ್ ಬೇಕಾದ್ರೆ 1 ಇಂಚ್ ತೊಗೊಬೋದು. 1 ಇಂಚ್ ತೊಗೊಂಡ್ರೆ ಬ್ಯಾಕು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲ ಟೈಲರ್ಸು 1 ಇಂಚು ತೊಗೋತಾರೆ. ಇಲ್ಲ ನಿಮಗೆ ನನಗೆ ಬೇಡ ಅನ್ನೋದಾದರೆ ನೀವು 1/2 ಇಂಚ್ ತೊಗೋಬೋದು. 1 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದು ನಿಮ್ದು ಎಷ್ಟಿದೆ ಅಷ್ಟು ಇಡ್ಬೋದು. ನಾನು ಇಲ್ಲಿ 15 ತೊಗೋತಾ ಇದ್ದೀನಿ. ನಿಮ್ಮ ಬ್ಲೌಸ್ ಎಷ್ಟು ಲೆಂತ್ ಬರುತ್ತೆ ಅಷ್ಟನ್ನು ನೀವು ಇಟ್ಕೋಬೋದು. ಈ 15ಕ್ಕೆ 1/2 ಇಂಚ್ ಇಲ್ಲಿ ಆ್ಯಡ್ ಮಾಡ್ತೀನಿ ನಾನು, ಏಕೆಂದರೆ ಇದು ಎಕ್ಸ್ಟ್ರಾ ಮಾರ್ಜಿನಿಗೆ, ಏಕೆಂದರೆ ಬ್ಯಾಕ್ ಫ್ರಂಟ್ ಕನೆಕ್ಟ್ ಆಗುತ್ತಲ್ಲ, ಹಾಗಾಗಿ ಎಕ್ಸ್ಟ್ರಾ ಮಾರ್ಜಿನಿಗೆ ಹಾಕ್ತಾಯಿದ್ದೀನಿ. ಮತ್ತು ಅವ್ರದ್ದು ಶೋಲ್ಡ್ರು ಬಂದು 15 ಇದೆ, ಹಾಗಾಗಿ ನಾನಿಲ್ಲಿ 7.5 ತೊಗೋತಾ ಇದ್ದೀನಿ. 7.5 15 ಇದ್ದರೆ ಶೋಲ್ಡ್ರು ಫುಲ್ ಕವರ್ ನೆಕ್ ಆದರೆ ನಿಮ್ಮದೇನಿದೆ ಅಷ್ಟೇ ತೊಗೋಬೇಕಾಗುತ್ತೆ. ಅಕಸ್ಮಾತ್ ಅವರು ಹಿಂದೆ ಓಪನ್ ಇಡಿ ಆ ಥರದ್ದೇನಾದರೂ ಕೇಳಿದರು ಅನ್ನೋದಾದರೆ ಅವಕ್ಕೆ ನೀವು ಕಮ್ಮಿ ತೊಗೋಬೇಕು. ಈಗ ನಾನು ಏನಿದೆ ಆ ಶೋಲ್ಡ್ರು ಅಷ್ಟೇ ತೊಗೋತಾ ಇದ್ದೀನಿ. ನಾನು ಇಲ್ಲಿಂದ ಶೋಲ್ಡ್ರಿಂದ ಇಲ್ಲಿಗೆ 1 cm ಅಷ್ಟು ಇಳಿಸ್ತಾ ಇದ್ದೀನಿ, 1 ಸೆಂಟಿಮೀಟ್ರ್ ಅಷ್ಟು ಇಳಿಸ್ತಾ ಇದ್ದೀನಿ. ಮತ್ತು ಇವರಿಗೆ 7.5ಗೆ ನಾನು 3.5 ಶೋಲ್ಡ್ರ್ ಕೊಟ್ಬಿಟ್ಟು ಇನ್ನು ಉಳಿದಿದ್ದ 4 ನಾನು ಓಪನ್ ಕೊಡ್ತಾಯಿದ್ದೀನಿ. 4 ಓಪನ್ ಕೊಡ್ತಾಯಿದ್ದೀನಿ, 3.5 ಶೋಲ್ಡ್ರ್ ಕೊಡ್ತಾಯಿದ್ದೀನಿ. ಇಲ್ಲಿ 1 cm ಇಳಿಸಿದ್ದೀನಿ. ಈ 1 cmಗೂ ಇಲ್ಲಿಗೂ ನಾವು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಓಕೆ, ಈಗಿಲ್ಲಿ ನಾವು ಶೋಲ್ಡ್ರ್ ಎಷ್ಟು ತೊಗೊಂಡಿದ್ದೀವಿ, ನಾನು ಆರ್ಮೋಲ್ ಅಷ್ಟೇ ಇಳಿಸ್ತೀನಿ, 7.5. ಅದು ಚೆಸ್ಟ್ ಬಂದು 38 ಇದೆ. 38ನ ನಾವು /4 ಮಾಡ್ಕೋಬೇಕು. /4 /4 ಮಾಡಿಕೊಂಡಾಗ ನಮಗೆ 9.5 ಬರ್ತಾ ಇದೆ. 9.5 ಜೊತೆಗೆ ಸೀಮ್ ಅಲೈನ್ಸ್ 2 ಇಂಚ್ ಇಡ್ತಾಯಿದ್ದೀನಿ. ಮತ್ತು 1/2 ಇಂಚ್ ಲೂಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇದು ಕವರ್ ನೆಕ್ ಆಗಿರೋದ್ರಿಂದ 1/2 ಇಂಚ್ ಲೂಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವ್ರದ್ದು ವೇಸ್ಟ್ ರೌಂಡ್ ಬಂದು 1/2 ಇಂಚ್ ನಾವು ಏನು ಸೀಮ್ ಅಲೈನ್ಸಿಂದ ತೊಗೊಂಡಿರ್ತೀವಿ ಅದಕ್ಕಿಂತ 1.5 ಇಂಚು ನಾವು ಒಳಗಡೆ ತೊಗೊಂಡ್ರೆ ಅವರ ಸೊಂಟದ ಭಾಗ ಬರುತ್ತೆ. ನೋಡಿ, ಹೀಗೆ ಬಂತು. ಇಲ್ಲಿಂದ 1 ಇಂಚ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಆರ್ಮೋಲ್ ಶೇಪಿಗೆ. ಈಗ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಟೋಟಲ್ಲು 15.5 ತೊಗೊಂಡ್ವಿ. 15.5 ಪ್ಲಸ್ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಅಲ್ಲಿಗೆ ನಾವು ಇವಾಗ 16.5 ತೊಗೊಂಡಿದ್ದೀವಿ. ನೋಡಿ, ಇಲ್ಲಿಗೆ ಮಾರ್ಕ್ ಹಾಕ್ತೀನಿ. ಮತ್ತೆ 1 ಇಂಚ್ ಮೇಲೆ ಒಂದು ಮಾರ್ಕ್ ಹಾಕೋಣ. ಹಾಕೊಂಡಿದ್ದೀನಿ. ಈಗ ಇದರಲ್ಲಿ ಸೇಮು 7.5
7.5 ತೊಗೊಳ್ಳೋಣ. ಮತ್ತಿಲ್ಲಿ 3.5 ಬಂದಿದೆ, 3.5 ತಗೊಳ್ಳೋಣ. ಫ್ರಂಟ್ ಡೀಪು ನಾವು ಇವರಿಗೆ 6.5 ಕೊಡೋಣ. ಫ್ರಂಟ್ ಡೀಪ್ ಕೊಟ್ಟಿದ್ದೀನಿ. ಇಲ್ಲಿಂದ ಮಾಮೂಲಿ 1 cm ಮಾರ್ಜಿನ್ ಇಳಿಸಿದ್ದೀನಿ. ಜೊತೆಗೆ ಇಲ್ಲಿಂದ ನಮಗೆ ಬೇಕಾಗಿರೋ 7.5 ಆರ್ಮೋಲ್ ಶೇಪ್ನ ತಗೊಳ್ಳೋಣ. ಆ್ಯಕ್ಚುಲಿ ಏನು ಅಂದರೆ 4 ಡಾಟೆಡ್ ಬ್ಲೌಸ್ಗಿಂತ ಪ್ರಿನ್ಸಸ್ ಕಟ್ ತುಂಬ ಈಸಿ. ಪ್ರಿನ್ಸಸ್ ಕಟ್ಟು ಬೇಗ ಮಾಡ್ಕೋಬೋದು ಮತ್ತು ಬೇಗನೂ ಕಟಿಂಗು ಬೇಗ ಈಸಿ ಅನಿಸುತ್ತೆ ಡಾಟೆಡ್ ಬ್ಲೌಸ್ಗಿಂತ. ಇದನ್ನ ಮಾರ್ಕ್ ಹಾಕಿದ್ದೀನಿ ನೋಡಿ. ಇಲ್ಲಿಂದ 7.5 ಬಂತಲ್ಲ, 7.5ಗೆ ಮಧ್ಯಕ್ಕೆ ನಾವು ಡಿವೈಡ್ ಮಾಡ್ಕೊಬೇಕು. ಇಲ್ಲಿ ನನಗೆ ಟೋಟಲ್ ಅದರಲ್ಲಿ 12 ಇದೆ. 12 1/2 ಇಂಚ್ ಲೂಸ್ ಮಾಡ್ತೀನಿ, ಹಾಗಾಗಿ 12.5 ತೊಗೋತೀನಿ ಫ್ರಂಟ್ನ. 5ಕ್ಕೆ ಮಾರ್ಕ್ ಹಾಕೋಣ ಮಧ್ಯದ್ದು ಮಾಡಿಕೊಂಡು. ಈಗ ಕರ್ವ್ ಸ್ಕೇಲಲ್ಲೇ ತಗೊಳ್ಳೋಣ, ಆದರೆ ಸ್ವಲ್ಪ ಶೇಪ್ ಕೊಟ್ಟು ತಗೊಳ್ಳೋಣ. 1 ಇಂಚ್ ಬೇಡ, 1/2 ಇಂಚ್ ತೊಗೋತೀನಿ. ಈ ಶೇಪಲ್ಲಿ ತಗೊಳ್ಳೋಣ. ಇಲ್ಲಿಂದ ಏನಿದೆ ಸ್ಟ್ರೈಟ್ ಹಾಕೋಣ. ನಾನು ಅದರಲ್ಲಿ ಬ್ಯಾಕಲ್ಲಿ 1.5 ಇಂಚ್ ಮೈನಸ್ ಮಾಡಿದ್ದೆ, ಬಟ್ ಫ್ರಂಟಲ್ಲಿ ಮಾಡಲ್ಲ. ಯಾಕೆಂದರೆ ನನಗೆ ಇಲ್ಲಿ ಶೇಪ್ ತೊಗೋತೀನಲ್ಲ, ಅಲ್ಲಿ ಕಟ್ಟಿಂಗ್ ಆಗಿಬಿಡುತ್ತೆ. ಹಾಗಾಗಿ ಫ್ರಂಟು ಅಪ್ಪರ್ ಚೆಸ್ಟ್ ಮಾರ್ಕಿಂಗ್ ಹಾಕಬೇಕು. ಅಪ್ಪರ್ ಚೆಸ್ಟ್ ಬಂದು ಅವರಿಗೆ 10.5 ಇದೆ. 10.5 ಒಂದು ಮಾರ್ಕ್ ಹಾಕೋಣ. ಅಪೆಕ್ಸ್ ಟು ಅಪೆಕ್ಸು ಅವ್ರಿಗೆ ಬಂದು 4 ಇದೆ, 8 ಇದೆ. ಡಿವೈಡೆಡ್ ಬೈ 2 ಅಂದರೆ 4 ಬರುತ್ತೆ. 4ಗೆ ಒಂದು ಮಾರ್ಕ್ ಹಾಕೋಣ. ಇದು ನಮ್ಮ ಅಪೆಕ್ಸ್ ಪಾಯಿಂಟ್ ಬರುತ್ತೆ. ಅಪೆಕ್ಸ್ ಪಾಯಿಂಟಿಂದ ಸ್ಟ್ರೈಟ್ ಡೌನಿಗೊಂದು ಮಾರ್ಕ್ ಹಾಕೋಣ. ಮತ್ತು ಆರ್ಮೋಲ್ ಹತ್ರ ಒಂದು ಮಾರ್ಕ್ ಹಾಕೋಣ. ಪ್ರಿನ್ಸಸ್ ಕಟ್ಟಲ್ಲಿ 2-3 ಥರ ಮಾಡ್ಬೋದು. ಪ್ರಿನ್ಸಸ್ ಕಟ್ಟು ಶೋಲ್ಡ್ರಿಂದನೂ ಪ್ರಿನ್ಸಸ್ ಕಟ್ ಕೊಡ್ಬೋದು, ಆರ್ಮೋಲಿಂದನೂ ಕೊಡ್ಬೋದು, ಫ್ರಂಟಿಂದನೂ ಪ್ರಿನ್ಸಸ್ ಕಟ್ ಕೊಡ್ಬೋದು. 3 ಥರ ಬರುತ್ತೆ ಪ್ರಿನ್ಸಸ್ ಕಟ್ಟು. ನೋಡಿ, ಇಲ್ಲಿ ಅವ್ರಿಗೆ 1/2 ಇಂಚ್ ತೊಗೊಳ್ಳೋಣ. ಇಲ್ಲಿ ನನಗೆ 1.5 ಇಂಚ್ ಬೇಕಾಗುತ್ತೆ. ಅವ್ರದ್ದು ಆ್ಯಕ್ಚುಲಿ 38 ಸೈಜ್ ಬರುತ್ತೆ. ಹಾಗಾಗಿ ಜಸ್ಟು 1.5 ಇಂಚು ನಾನು ಅವರಿಗೆ ಮಾರ್ಜಿನ್ ತೊಗೋತಾ ಇದ್ದೀನಿ. ಈ 1.5 ಇಂಚನ್ನ ನಾವು ಹೀಗೆ ಸ್ಟ್ರೈಟಿಗೆ ಸೇರಿಸ್ಬಾರ್ದು, ಅವರಿಗೆ ಈ ಥರ ಕ್ರಾಸಲ್ಲಿ ಸೇರಿಸ್ಬೇಕು. ನೋಡಿ, ಹೀಗೆ ಬಂದು ಹೀಗೆ ಸೇರಿಸ್ಬೇಕಾಗತ್ತೆ. ನಮ್ಮ ಚೆಸ್ಟ್ ಯಾವ ಥರ ಬರುತ್ತೆ, ಈ ಶೇಪಲ್ಲಿ ಬರುತ್ತಲ್ವಾ, ಆ ಶೇಪಲ್ಲಿ ಸೇರಿಸ್ಬೇಕು. ನೋಡಿ, ಇದೇನು ಅಷ್ಟೇ ಈ ಥರ ಸೇರಿಸ್ಬೇಕು. ಇದು ಇಷ್ಟೇ ನಮ್ಮ ಫ್ರಂಟ್ ಮಾರ್ಕಿಂಗು. ಮತ್ತು ಜೊತೆಲಿ ಬ್ಯಾಕಿಗೆ ನಾವು ಶೇಪ್ ಕೊಡೋಣ. ಈ ಶೇಪ್ ಅಂತೂ ಇವಾಗ ತುಂಬ ಇದರಲ್ಲಿದೆ, ಎಲ್ಲರೂ ಇಷ್ಟಪಡ್ತಿದ್ದಾರೆ. ಇದು ಫ್ರಂಟಿಗೆ ಮೊದಲು ಬ್ಯಾಕಿಗೆ ಡಿಸೈನ್ಸ್ ಇಟ್ಕೊಳ್ಳೋಕೆ ಇಷ್ಟಪಡೋರು, ಈಗ ಫ್ರಂಟಿಗೆ ಇಷ್ಟಪಡ್ತಾರೆ. ನೋಡಿ,
ಈ ಥರ ರೆಡಿ ಮಾಡ್ಬೋದು. ನಮ್ಮ ಪ್ರಿನ್ಸಸ್ ಕಟ್ ಬ್ಲೌಸ್ ರೆಡಿ. ಬ್ಯಾಕು ಕಟ್ಟಿಂಗ್ ಮಾಡೋದು, ಫ್ರಂಟ್ ಕಟ್ಟಿಂಗ್ ಮಾಡೋದನ್ನ ನಾನು ಪೂರ್ತಿಯಾಗಿ ಹೇಳ್ಕೊಟ್ಟಿದ್ದೀನಿ. ಯಾರಿಗಾದರೂ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ.